ನನ್ನ ನೆಚ್ಚಿನ ಎಲ್ಲ ವಿದ್ಯಾರ್ಥಿಗಳೇ, ಅಕ್ಷರ ಫೌಂಡೇಶನ್ ವತಿಯಿಂದ ಪ್ರತಿ ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ಸರ್ಕಾರಿ ಶಾಲಾ ಮಕ್ಕಳಿಗಾಗಿ ಗಣಿತ ಕಲಿಕಾ ಆಂದೋಲನದ ಪ್ರಯುಕ್ತ ಗಣಿತ ಸ್ಪರ್ಧೆಗಳನ್ನು ಮಾಡ್ತಾರೆ. ಈ ಒಂದು ಸ್ಪರ್ಧೆಯಲ್ಲಿ ಗಣಿತ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಕೆಲವು ಪ್ರಶ್ನೆಗಳನ್ನು ನೀಡಲಾಗುತ್ತೆ. ಆ ಪ್ರಶ್ನೆಗಳು ಹೇಗಿರ್ತವೆ, ಹಾಗೆ ಆ ಪ್ರಶ್ನೆಗಳಿಗೆ ಹೇಗೆ ಉತ್ತರಿಸಬೇಕು ಎಂಬುದನ್ನು ಕೆಲವೊಂದು ಮಾದರಿ ಪ್ರಶ್ನೆ ಪತ್ರಿಕೆಗಳ ಮೂಲಕ ತಿಳಿಯುವಂತಹ ಪ್ರಯತ್ನವನ್ನು ನಾವು ಈ ಸಂದರ್ಭದಲ್ಲಿ ಮಾಡೋಣ. ನೋಡಿ ಮಕ್ಕಳೇ, ಇಲ್ಲೊಂದು ಪ್ರಶ್ನೆ ಪತ್ರಿಕೆ ನಿಮಗೆ ನೀಡಲಾಗಿದೆ. ಈ ಪ್ರಶ್ನೆ ಪತ್ರಿಕೆಯಲ್ಲಿ ಮೊದಲಿಗೆ ನಿಮ್ಮ ವೈಯಕ್ತಿಕ ಮಾಹಿತಿಯನ್ನು ಕೇಳಿರ್ತಾರೆ. ಆ ಮಾಹಿತಿಯನ್ನು ನೀವು ಮೊದಲು ತುಂಬುವಂತಹ ಪ್ರಯತ್ನವನ್ನು ಮಾಡಬೇಕು. ಮೊದಲನೇದಾಗಿ ಇಲ್ಲಿ ವಿದ್ಯಾರ್ಥಿಯ ಹೆಸರನ್ನ ಕೇಳಿದರೆ ಇಲ್ಲಿಗೆ ನಿಮ್ಮ ಹೆಸರನ್ನ ತುಂಬಿ. ಎರಡನೇದಾಗಿ ನೀವು ಹುಡುಗ ಆಗಿದ್ದರೆ ಇಲ್ಲಿ ಗಂಡು ಅಂತ ಬರೀರಿ, ಹುಡುಗಿ ಆಗಿದ್ದರೆ ಇಲ್ಲಿಗೆ ಹೆಣ್ಣು ಅಂತ ಬರೀರಿ. ದಿನಾಂಕ, ಪರೀಕ್ಷೆ ನಡೆಯುವಂತಹ ದಿನಾಂಕವನ್ನು ಬರೀರಿ. ಇಲ್ಲಿಗೆ ನಿಮ್ಮ ತಂದೆ ಅಥವಾ ತಾಯಿ ಹೆಸರನ್ನ ಕೇಳಿದರೆ ಬರೀರಿ. ಇಲ್ಲಿ ನಿಮ್ಮ ಶಾಲೆ ಹೆಸರು, ಇಲ್ಲಿ ನಿಮ್ಮ ಗ್ರಾಮದ ಹೆಸರು, ಇಲ್ಲಿ ನಿಮ್ಮ ಗ್ರಾಮ ಯಾವ ಗ್ರಾಮ, ನಿಮ್ಮ ಶಾಲೆ ಯಾವ ಗ್ರಾಮ ಪಂಚಾಯತಿಗೆ ಒಳಪಡುತ್ತೋ ಆ ಗ್ರಾಮ ಪಂಚಾಯತಿ ಹೆಸರನ್ನ ಈ ಜಾಗದಲ್ಲಿ ನಮೂದಿಸಿ. ನೋಡಿ, ಇಲ್ಲೊಂದು ಸೂಚನೆಯನ್ನು ಕೊಟ್ಟಿದ್ದಾರೆ. ಏನಪ್ಪ ಅಂದರೆ ಎಲ್ಲ ಪ್ರಶ್ನೆಗಳನ್ನು ಸರಿಯಾಗಿ ಓದಿ ಅರ್ಥ ಮಾಡಿಕೊಂಡು ಉತ್ತರಿಸಿ. ಯಾಕೆ ಅಂದರೆ ಗಣಿತ ಪರೀಕ್ಷೆಯಲ್ಲಿ, ಈ ಒಂದು ಗಣಿತ ಪರೀಕ್ಷೆಯಲ್ಲಿ ನಿಮಗೆ ಪ್ರಶ್ನೆಗಳಿಗೆ ಉತ್ತರ ತುಂಬ ಸರಳವಾಗಿರುತ್ತೆ, ಆದರೆ ಸ್ವಲ್ಪ ಯೋಚನೆ ಮಾಡಿ ಉತ್ತರಿಸುವಂತ ಇರುತ್ತೆ. ಹಾಗಾಗಿ ನೀವು ಉತ್ತರಿಸಬೇಕು ಅಂದರೆ ಪ್ರಶ್ನೆಗಳನ್ನು ಮೊದಲು ಸರಿಯಾಗಿ ಅರ್ಥ ಮಾಡ್ಕೋಬೇಕು. ಹಾಗಾಗಿ ಪ್ರತಿ ಪ್ರಶ್ನೆಯನ್ನು ಸರಿಯಾಗಿ ಒಂದಲ್ಲ ಎರಡು ಬಾರಿ ಓದಿ ಅರ್ಥ ಮಾಡ್ಕೊಳ್ಳಿ. ನಂತರ ಉತ್ತರಿಸೋದು ಹೇಗೆ ಅನ್ನೋದ್ರ ಬಗ್ಗೆ ವಿಚಾರ ಮಾಡಿ. ನಂತರ ಇಲ್ಲಿ ಬಹು ಆಯ್ಕೆ ಪ್ರಶ್ನೆಗಳಲ್ಲಿ ಇಲ್ಲಿ ಕೆಲವು ಪ್ರಶ್ನೆಗಳಿದಾವೆ ಮಕ್ಕಳೇ. ಅದರಲ್ಲಿ ಪ್ರತಿ ಪ್ರಶ್ನೆಗೆ ನಿಮಗೆ 4 ಉತ್ತರಗಳನ್ನ ಕೊಟ್ಟಿರ್ತಾರೆ. ಅದರಲ್ಲಿ ಸರಿಯಾದ ಉತ್ತರಕ್ಕೆ ನೀವು ರೈಟ್ ಗುರುತನ್ನು ಹಾಕಬೇಕಂತೆ. ಹಾಕ್ತೀರಾ ಅಲ್ವಾ? ಎಸ್, ಓಕೆ. ಸೊ ಈಗ ಮೊದಲನೇ ಪ್ರಶ್ನೆಯನ್ನು ನೋಡೋಣ. ಮೊದಲನೇ ಪ್ರಶ್ನೆ ಹೀಗಿದೆ: 5956, 5596, 5659, 5569. ಈ 4 ಸಂಖ್ಯೆಗಳಲ್ಲಿ ದೊಡ್ಡ ಸಂಖ್ಯೆಗೆ ಈ ಥರನ ರೈಟ್ ಗುರುತನ್ನು ಹಾಕಿ ಅಂತ ಹೇಳ್ತಾ ಇದ್ದಾರೆ. ಹಾಕೊಂಡ್ವೆ? ಎಸ್. ಸೊ ಹೇಗೆ ಹುಡ್ಕೋದು? ತುಂಬ ಸರಳವಾದ ಸಂಖ್ಯೆ, ಆದರೆ 4 ಅಂಕಿ 5 ಅಂಕಿ ಈ ಥರ ಕೊಟ್ಟಾಗ ನೀವು ಒಂದೊಂದೇ ಸ್ಥಾನನ ಹೋಲಿಕೆ ಮಾಡೋದು ಉತ್ತಮ. ಮೊದಲು ಗರಿಷ್ಠ ಸ್ಥಾನ ಹೋಲಿಕೆ ಮಾಡಿ. ಎಲ್ಲಿವರೆಗೆ ಇದೆ? 4ರಲ್ಲೂ? ಹೌದು, 1000ದವರೆಗೆ ಇದೆ. 5000, 5000, 5000, 5000. ಹೇಗಿದೆ ಸಾವಿರಗಳ ಸ್ಥಾನ? ಸಮ ಇದೆ. ಸೊ ದೊಡ್ಡ ಸಂಖ್ಯೆ ಹುಡ್ಕೋದು ಸ್ವಲ್ಪ ಕಷ್ಟ ಆಗುತ್ತೆ. ಸೊ ಏನು ಮಾಡೋಣ? ಹೌದು ಮಕ್ಕಳೇ, 100ರ ಸ್ಥಾನ, ಅದ್ರ ಪಕ್ಕ ಸ್ಥಾನ ಹೋಲಿಕೆ ಮಾಡಿ. ಒಂದು ವೇಳೆ ಅದು ಸಮ ಇದ್ದರೆ ಹೌದು, ಅದ್ರ ಪಕ್ಕ ಸ್ಥಾನ 10ರ ಸ್ಥಾನ ಹೋಲಿಕೆ ಮಾಡಿ. ಹೀಗೆ ಒಂದೊಂದೇ ಸ್ಥಾನವನ್ನು ಹೋಲಿಕೆ ಮಾಡ್ತಾ ಹೋಗಿ. ಸೊ ಈಗ ನಾವು 100ರ ಸ್ಥಾನ ಹೋಲಿಕೆ ಮಾಡೋಣ. ಮೊದಲನೇ ಸಂಖ್ಯೆ 900, 500, 600, 500. ಯಾವ್ದು ದೊಡ್ಡದು? ಹೌದು, 900 ಅಂತಹ ಈ ಸಂಖ್ಯೆನೇ ದೊಡ್ಡದಾಗಿದೆ. ಹೌದಲ್ಲ? ಎಸ್. 5956 ಈ 4 ಸಂಖ್ಯೆಗಳಲ್ಲಿ ಅತಿ ದೊಡ್ಡ ಸಂಖ್ಯೆ. ಸೊ ಎಲ್ಲಿದೆ ಅದು? ಹೌದು, ಆಪ್ಷನ್ ಏನಲ್ಲಿದೆ. ಸೊ ಹಾಗಾಗಿ ಆಪ್ಷನ್ ಹೇಗೆ ನೀವು ರೈಟ್ ಗುರುತನ್ನು ಹಾಕಿ. ಎರಡನೇ ಪ್ರಶ್ನೆ: 7453, 7534, 7354, 5374 ಇವನ್ನು ಏರಿಕೆ ಕ್ರಮದಲ್ಲಿ ಇರುವುದನ್ನು ರೈಟ್ ಗುರುತು ಹಾಕಿ. ಅಂದರೆ ಆ 4 ಸಂಖ್ಯೆಗಳನ್ನ ಅವರೇ ಒಂದು ಕ್ರಮದಲ್ಲಿ ಜೋಡಿಸಿದ್ದಾರೆ. ಆ 4 ಕ್ರಮಗಳಲ್ಲಿ ಜೋಡಿಸಿದ್ದಾರೆ, 4 ರೀತಿಯಲ್ಲಿ ಜೋಡಿಸಿದ್ದಾರೆ. ಆ 4 ರೀತಿಯಲ್ಲಿ ಯಾವುದೋ ಒಂದು ರೀತಿಯಲ್ಲಿ ಏರಿಕೆ ಕ್ರಮದಲ್ಲಿದೆ. ಅದು ಎನಲ್ಲಿದೆಯಾ, ಬಿನಲ್ಲಿದೆಯಾ, ಸಿನಲ್ಲಿದೆಯಾ, ಡಿನಲ್ಲಿದೆಯಾ ಅಂತ ಹುಡುಕಿ ಅಂತ ಕೇಳ್ತಾ ಇದ್ದಾರೆ. ಅದಕ್ಕೆ ರೈಟ್ ಗುರುತನ್ನು ಹಾಕೋಕೆ ಹೇಳ್ತಾ ಇದ್ದಾರೆ. ಹುಡ್ಕೊಳ್ವೆ? ಎಸ್ ಮಕ್ಕಳೇ, ಹೇಗೆ ಹುಡುಕ್ತೀರಿ ನೋಡಿ. ನಿಮಗೆ ಒಂದು ಸರಳ ಪರಿಹಾರ ಅಂದರೆ, ನಿಮಗೆ ಹೇಗಿದ್ದರೂ ಏರಿಕೆ ಕ್ರಮ ಗೊತ್ತಿದೆ, ಆರೋಹಣ ಕ್ರಮ ಗೊತ್ತಿದೆ. ನೀವೇ ಆರೋಹಣ ಕ್ರಮದಲ್ಲಿ ಮೊದಲು ಬರ್ಕೊಂಬಿಡಿ, ಆಯಿತಾ? ಆಮೇಲೆ ಆ ಉತ್ತರ ಎಲ್ಲಿದೆ ಅಂತ ಹುಡುಕಿ. ಏರಿಕೆ ಅಂದರೆ ಹೇಗೆ? ಏರೋದು ಅಂದರೆ ಕೆಳಗಿಂದ ಮೇಲೆ. ಅಂದರೆ ಕೆಳಗೆ ಅಂದರೆ ಮೊದಲು ಎಂಥ ಸಂಖ್ಯೆ ಬರೀಬೇಕು? ಹೌದು, ಚಿಕ್ಕ ಸಂಖ್ಯೆ ಬರೀಬೇಕು. ಅದಕ್ಕಿಂತ ದೊಡ್ಡ ಸಂಖ್ಯೆ, ಅದಕ್ಕಿಂತ ದೊಡ್ಡ ಸಂಖ್ಯೆ, ಅದಕ್ಕಿಂತ ದೊಡ್ಡ ಸಂಖ್ಯೆ, ಈ ರೀತಿಯಾಗಿ ಜೋಡಿಸ್ಬೇಕು. ಹೌದಲ್ವಾ? ಎಸ್. ಸೊ ಮೊದಲು ಎಂಥ ಸಂಖ್ಯೆ? ಹೌದು, ಚಿಕ್ಕ ಸಂಖ್ಯೆ. ಹುಡ್ಕೊಳ್ವಾ? ಎಸ್. ಸೊ ಮೊದಲು ಹೋಲಿಕೆ ಮಾಡೋದು ಗೊತ್ತಿದೆ, ಒಂದೊಂದೇ ಸ್ಥಾನ ಹೋಲಿಕೆ ಮಾಡ್ತಾ ಹೋಗಿ ಮಕ್ಕಳೇ, ಆಯಿತಾ? ಗರಿಷ್ಠ ಸ್ಥಾನವನ್ನು ಹೋಲಿಕೆ ಮಾಡಿ ಮೊದಲು. ಎಲ್ಲದರಲ್ಲೂ ಗರಿಷ್ಠ ಸ್ಥಾನ? ಹೌದು, ಸಾವಿರಗಳವರೆಗೆ ಇದೆ. ಹುಡುಕಿ. 7000, 7000, 7000, 5000.
ನಮಗೆ ಬೇಕಾದ ಮೊದಲು ಚಿಕ್ಕ ಸಂಖ್ಯೆ ಯಾವುದು? ಹೌದು 5,000. ಸೊ ಮೊದಲು ಬರೀಬೇಕಾದ ಸಂಖ್ಯೆ 5,374. ಹೌದು ಮಕ್ಕಳೇ. ಸೊ 5,374 ನಾವು ಫಸ್ಟ್ ಬರೀಬೇಕು. ನೋಡಿ 4 ಉತ್ತರಗಳಲ್ಲಿ ಎಲ್ಲಿದೆ? ಹೌದು ಸಿ ನಲ್ಲಿದೆ ಮತ್ತು ಬಿ ನಲ್ಲಿದೆ. ಅಂದರೆ ಸರಿಯಾದ ಉತ್ತರ ಒಂದು ಸಿ ಆಗಿರ್ಬೋದು, ಇಲ್ಲ ಬಿ ಆಗಿರ್ಬೋದು, ಎರಡರಲ್ಲೊಂದು. ಎ ಮತ್ತು ಡಿ ಅಲ್ವೇ ಅಲ್ಲ, ಹೌದಲ್ವಾ? ಎಸ್. ಈಗ ಮುಂದಿನ ಸಂಖ್ಯೆ ಬರೆಯೋಣ. ಮೊದಲು ಚಿಕ್ಕ ಸಂಖ್ಯೆ ಬರೆದೆ, ಮುಂದಿನ ಸಂಖ್ಯೆ ಅದಕ್ಕಿಂತ ಹೌದು ಚೂರು ದೊಡ್ಡದಾಗಿರಬೇಕು. ಚೂರು ದೊಡ್ಡದಾಗಿರಬೇಕಾದ್ರೆ ನೋಡಿ 5,000ನೇ ತುಂಬ ಚಿಕ್ಕದು ಅಂದರೆ ಎಲ್ಲವೂ ಕೂಡ ದೊಡ್ಡವೇ ತಾನೆ? ಹೌದು. ಚೂರು ದೊಡ್ಡದು ಬೇಕು ಅಂದರೆ ಇರೋದ್ರಲ್ಲಿ ಚಿಕ್ಕದು ಹುಡ್ಕೋಣ. 1000 ಸ್ಥಾನಗಳು 7,000 7,000 7,000 ಎಲ್ಲ ಸಮ ಇದೆ. ಏನು ಮಾಡಲಿ? ಹೌದು 100 ಸ್ಥಾನ ನೋಡಿ. 400 500 300 ಯಾವುದು? ಹೌದು 300 ಆ ಉಳಿದ 2 ಸಂಖ್ಯೆಗಿಂತ ಚಿಕ್ಕದು, ಬಟ್ 5,000ಕ್ಕಿಂತ ದೊಡ್ಡದು. ಹೌದು ಮಕ್ಕಳೇ, 7,354 ಚೂರು ದೊಡ್ಡದು. ಯಾವುದ್ರಾಗಿದೆ ನೋಡಿ? ಹೌದು ಯಾವುದು? ಹಾಂ, ಬಿ ನಲ್ಲಿದೆ 7,354. ಹೌದಲ್ವಾ? ಹಾಗಾಗಿ ಸರಿಯಾದ ಉತ್ತರ ಹೌದು ಯಾವುದು? ಬಿ ಸರಿಯಾದ ಉತ್ತರ. ನಿಮಗೆ ಗೊತ್ತಾಗಲ್ಲ ಅಂದರೆ ಇನ್ನುಳಿದ 2 ಸಂಖ್ಯೆಗಳನ್ನು ಜೋಡಿಸ್ಬಿಡಿ, ಅಂತಿಮವಾಗಿ ನೀವು ಅಂತಿಮ ಉತ್ತರವನ್ನು ಹುಡುಕಬಹುದು. ಸೊ ಮುಂದಿನ ಸಂಖ್ಯೆ ಇದಕ್ಕಿಂತ ಚೂರು ದೊಡ್ಡದು ಅಂದರೆ ಇರೋದ್ರಲ್ಲಿ ಚಿಕ್ಕದು. ಯಾವ್ಯಾವುದು? 7,400 7,500. ಹೌದು 7,400 7,500ಕ್ಕಿಂತ ಚಿಕ್ಕದು, ಬಟ್ ಇವೆರಡಕ್ಕಿಂತನೂ ದೊಡ್ಡದು 7,453. ಸೊ ಉಳಿದು 7,534 ಎಲ್ಲದಕ್ಕಿಂತನೂ ದೊಡ್ಡದು ಮಕ್ಕಳೇ, ಹೌದಲ್ವಾ? ಎಸ್. ಸೊ ಈಗ ಕ್ರಮ ಹುಡುಕಿ. ಯಾವುದ್ರಲ್ಲಿದೆ ನೋಡಿ? ಬಿ ನಲ್ಲಿದೆಯಲ್ಲ 5,374 7,354 7,453 7,534. ನೀನು ಹೇಗೆ ಏರಿಕೆ ಕ್ರಮದಲ್ಲಿ ನೀನೇ ಜೋಡಿಸಿದ್ಯಾ? ಆ ಜೋಡಿಸಿರೋ ಕ್ರಮ ಯಾವುದ್ರಲ್ಲಿದೆ? ಹೌದು ಬಿ ನಲ್ಲಿದೆ. ಹಾಗಾಗಿ ರೈಟ್ ಗುರುತನ್ನು ಯಾವುದಕ್ಕೆ ಹಾಕಬೇಕು? ಬಿಗೆ ಹಾಕಿ. ಓಕೆ, ಸರಿ ಮಕ್ಕಳೇ. ಸೊ ಮುಂದಿನ ಪ್ರಶ್ನೆಗೆ ಉತ್ತರಿಸುವಂತಹ ಪ್ರಯತ್ನವನ್ನು ಮಾಡೋಣ. ಮುಂದಿನ ಪ್ರಶ್ನೆ 3ನೇ ಪ್ರಶ್ನೆ ಈ ಥರನಾಗಿದೆ ಮಕ್ಕಳೇ. ಇಲ್ಲಿ ಕೆಲವು ಸಂಖ್ಯೆಗಳನ್ನ ಕೊಟ್ಟಿದ್ದಾರೆ. ಆ ಸಂಖ್ಯೆಗಳನ್ನ ಈ ವಿನ್ಯಾಸದಲ್ಲಿ ಬಿಟ್ಟು ಹೋದ ಸಂಖ್ಯೆಯನ್ನು ಗುರುತಿಸಿ ಅಂತ ಕೇಳಿದ್ದಾರೆ. ಇಲ್ಲಿ ಸಂಖ್ಯೆಗಳನ್ನ ಯಾವುದೋ ಒಂದು ಕ್ರಮದಲ್ಲಿ ಜೋಡಿಸ್ತಾ ಹೋಗಿದ್ದಾರೆ ಮಕ್ಕಳೇ. ಅದರಲ್ಲಿ ಬಿಟ್ಟು ಹೋಗಿರೋ ಸಂಖ್ಯೆ ಬರಿಬೇಕಂತೆ. ಹೇಗೆ ಬರೆಯೋದು ನೋಡಿ ಮಕ್ಕಳೇ. ಫಸ್ಟು ಅಲ್ಲಿ ಸಂಖ್ಯೆಗಳನ್ನ ಒಂದ್ರ ಪಕ್ಕ ಒಂದು ಬರಿಬೇಕಾದ್ರೆ ಒಂದು ಬೆಲೆ ಹೆಚ್ಚುತ್ತಾ ಹೋಗೋ ಹಾಗೆ ಜೋಡಿಸಿರ್ತಾರೆ, ಇಲ್ಲ ಕಡಿಮೆ ಆಗ್ತಾ ಹೋಗೋ ಹಾಗೆ ಜೋಡಿಸಿರೋ ಸಾಧ್ಯತೆ ಇರುತ್ತೆ. ಅವ್ರು ಏನು ಮಾಡಿದ್ದಾರೆ ನೋಡಿ, ಒಂದೊಂದೇ ಸಂಖ್ಯೆ ನೋಡಿ. 950 850 750 650 ಡ್ಯಾಶ್. ನೋಡಿ ಏನಾಗ್ತಾ ಇದೆ? ಒಂದು ಸಂಖ್ಯೆಯಿಂದ ಇನ್ನೊಂದು ಸಂಖ್ಯೆಗೆ ಬೆಲೆ ಹೌದು ಕಡಿಮೆ ಆಗ್ತಾ ಇದೆ. 950 850 ಆಯಿತು, ಕಮ್ಮಿ ಆಯ್ತಲ್ಲ? ಎಷ್ಟು ಕಡಿಮೆ ಆಯಿತು? ಹೌದು 100 ಕಡಿಮೆ ಆಯಿತು. 850 750 ಆಯಿತು. ಅಂದರೆ ಅಲ್ಲೂ ಕೂಡ ಎಷ್ಟು ಕಡಿಮೆ ಆಯಿತು? 100 ಕಡಿಮೆ ಆಯಿತು. ನೆಕ್ಸ್ಟ್ 750 650 ಆಯಿತು. ಅಲ್ಲೂ ಕೂಡ ಎಷ್ಟು ಕಡಿಮೆ ಆಯಿತು? 100 ಕಡಿಮೆ ಆಯಿತು. ಅಂದರೆ ಹೋಗ್ತಾ 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 ಏನು ಮಾಡ್ತಾ ಇದ್ದಾರೆ? ಬೆಲೆನ 100 ಕಡಿಮೆ ಮಾಡ್ತಾ ಇದ್ದಾರೆ. ಹಾಗಾಗಿ 650ರ ಮುಂದಿನ ಸಂಖ್ಯೆ ನಂಗೆ ಬೇಕು ಅಂದರೆ ಏನು ಮಾಡಬೇಕು ನಾನು? ಹೌದು 650ಕ್ಕಿಂತ 100 ಕಡಿಮೆ ಬರೀಬೇಕು. 650ಕ್ಕಿಂತ 100 ಕಡಿಮೆ ಅಂದರೆ ಎಷ್ಟಾಗುತ್ತೆ ನೋಡಿ ಮಕ್ಕಳೇ? ಎಷ್ಟು ಕಡಿಮೆ ಎಷ್ಟು ಜಾಸ್ತಿ ಇದೆಲ್ಲ ಬಂದರೆ ಕಳೆಯೋ ಲೆಕ್ಕ ಮಾಡಬೇಕು ಮಕ್ಕಳೇ, ಕಳಿಬೇಕು ಆಯಿತಾ? ಸೊ 650ರಲ್ಲಿ ನಾನು 100ನ್ನು ಕಳಿಬೇಕು. ಎಷ್ಟು? ನಮ್ಮ ಬರೀ ಕಳಿಯೋಕ್ಕಿಂತ ಮುಂಚೆ ನೀವೆಲ್ಲ ಉತ್ತರ ಹೇಳ್ತಾ ಇದ್ರಿ. ವೆರಿ ಗುಡ್. ಸೊ ಗೊತ್ತಾಗಲಿಲ್ಲ ಅಂದರೆ ಕಳೆದೇ ಹೇಳಿ. 0 0 ಹೋದರೆ 0, 5ರ 0 ಹೋದರೆ 5, 6ರ 1 ಹೋದರೆ ಹೌದು ಮಕ್ಕಳೇ 5. ಸರಿಯಾದ ಉತ್ತರ 550. ನಾನು ಹೇಳೋಕ್ಕಿಂತ ಮುಂಚೆ ನೀವೇ ತುಂಬ ಜನ ಹೇಳಿದ್ರಿ ಅಲ್ವಾ? ಎಸ್, ಎಲ್ಲಿದೆ ಆಪ್ಷನ್? ಎಸ್, ಡಿ ನಲ್ಲಿದೆ. ಸೊ ಡಿಗೆ ನೀವು ಈ ರೀತಿಯಾಗಿ ರೈಟ್ ಮಾರ್ಕನ್ನು ಹಾಕಿ ಮಕ್ಕಳೇ. ಓಕೆ. ಸೊ ಮುಂದಿನ ಪ್ರಶ್ನೆ ಈ ಥರನಾಗಿದೆ. ಇಲ್ಲಿ ಕೆಲವು ಹಣವನ್ನು ಕೊಟ್ಟಿದ್ದಾರೆ ಆಯಿತಾ? ಅವನ್ನ ಏನು ಮಾಡಬೇಕಂತೆ? ಇಲ್ಲಿರುವ ಒಟ್ಟು ಹಣ ಕಂಡು ಹಿಡಿಯಿರಿ. ಒಟ್ಟು ಹಣ ಎಷ್ಟು ಅಂತ ಅಂದರೆ, ಒಟ್ಟು ಹಣ ಅಂದರೆ ಮಕ್ಕಳೇ ಎಸ್ ಒಟ್ಟು ಎಷ್ಟು ಅಂತ ಬಂತು ಅಂದರೆ ಅವೆಲ್ಲ ಕೂಡೋ ಲೆಕ್ಕ. ಕೂಡ್ತೀರಲ್ವಾ? ಎಸ್ ಕೂಡಿ ಮಕ್ಕಳೇ. ಸೊ ಇಲ್ಲಿ ಮೊದಲಿಗಿರುವಂತಹ ನೋಟ್ ನೋಡಿ ಎಷ್ಟದು? ಹೌದು 2,000 ರೂಪಾಯಿ ಇದೆ. ಎರಡನೇ ನೋಟು ಮಕ್ಕಳೇ, ಎರಡನೇ ನೋಟು ಹೌದು 200 ರೂಪಾಯಿ ಇದೆ. ಮೂರನೇ ನೋಟು 20 ರೂಪಾಯಿ ಇದೆ. ನಾಲ್ಕನೇ ನೋಟು 2 ರೂಪಾಯಿ ಕಾಯಿನ್ ಇದೆ. ನೋಟಲ್ಲ ಕಾಯಿನ್ ಕೊಟ್ಟಿದ್ದಾರೆ. ಸೊ ಈಗ ಇಷ್ಟನ್ನು ಕೂಡಬೇಕಂತೆ. ಕೂಡ್ತೀರಾ? ಎಷ್ಟಾಯಿತು? ಕೂಡ್ಕೊಳ್ಳಿ. ಬಿಡಿ ಸ್ಥಾನದಲ್ಲಿ 2 ಆಯಿತು, 10 ಸ್ಥಾನ ಕೂಡಿದ್ರೆ 2 ಆಯಿತು, 100 ಸ್ಥಾನ ಕೂಡಿದ್ರೆ 2 ಆಯಿತು, 1000 ಸ್ಥಾನ ಕೂಡಿದ್ರೆ 2 ಆಯಿತು. ಅಲ್ಲಿಗೆ ಎಷ್ಟಾಯಿತು? ಹೌದು 2,222 ರೂಪಾಯಿ ಆಗುತ್ತೆ.
ಹೌದಲ್ವಾ? ಎಸ್, ಹೀಗೆ ಅವುಗಳನ್ನು ಕೂಡಿದ್ರಾಯ್ತು. ಒಟ್ಟು ಹಣ ಎಷ್ಟು ಅಂತ ಇದ್ದಾರೆ, ಅಲ್ಲಿ ಎಷ್ಟು ನೋಟುಗಳಿರ್ತವೆ, ಕಾಯಿನ್ಗಳಿರ್ತವೆ, ಅವುಗಳ ಬೆಲೆಯನ್ನು ಈ ರೀತಿಯಾಗಿ ಕೂಡಿ ಮಕ್ಕಳೇ, ಆಗ ಅಲ್ಲಿರುವ ಒಟ್ಟು ಹಣ ಎಷ್ಟು ಅಂತ ಗೊತ್ತಾಗುತ್ತೆ. ಓಕೆ, ಸೊ ಮುಂದಿನ ಪ್ರಶ್ನೆಗೆ ಹೋಗುವಂಥ ಪ್ರಯತ್ನವನ್ನು ಮಾಡೋಣ. 5ನೇ ಪ್ರಶ್ನೆ ಈ ಥರನಾಗಿದೆ ನೋಡಿ. ಇಲ್ಲಿ ಕೆಲವು ಸಂಖ್ಯೆಗಳನ್ನ ಕೊಟ್ಟಿದ್ದಾರೆ ಮಕ್ಕಳೇ. ಆ ಸಂಖ್ಯೆಗಳನ್ನ ಏನು ಮಾಡಿ ಅಂತ ಹೇಳ್ತಾ ಇದ್ದಾರೆ? ಹೌದು, ಸಂಕಲನ ಮಾಡಿ ಅಂತ ಇದ್ದಾರೆ. ಸಂಕಲನ ಅಂದರೆ ಕೂಡಬೇಕು. ಕೂಡೋಣ. 5 3 ಹೌದು ಎಷ್ಟು? 8. 6 3 9. ಕೆಳಗಡೆ ಇರೋ ಬಾಕ್ಸಲ್ಲಿ ಅವುಗಳ ಬೆಲೆನ ಬರಿತಾ ಹೋಗಿ. ಆಯಿತಾ? 5 2 7, 4 5 9. ಎಷ್ಟು ಬಂತು? 9798. ಕೂಡೋ ಲೆಕ್ಕ ನಿಮ್ಮೆಲ್ಲರಿಗೂ ಬರುತ್ತಲ್ಲ. ಇದು ನಿಮಗೆ ತುಂಬ ಸರಳ, ಹೌದಲ್ವಾ? ನೀರು ಕುಡಿದ ಹಾಗೆ ಈ ಮೊತ್ತವನ್ನು ಕಂಡುಹಿಡಿತೀರಿ. ಮುಂದಿನ ಪ್ರಶ್ನೆ, ಸಂಕಲನ ಮಾಡಿ ಅಂತಿದ್ದಾರೆ. ಏನು ಮಾಡಬೇಕಂತೆ? ಸಂಕಲನ ಅಂದರೆ ಕೂಡಬೇಕು. ಕೂಡೋಣ. ಯಾವ ಸ್ಥಾನದಿಂದ? ಹೌದು ಮಕ್ಕಳೇ, ಬಿಡಿ ಸ್ಥಾನದಿಂದ ಕೂಡಿ. 4 3 7, 6 2 8, 7 5 ಎಸ್ 12 ಬಂತು. 12ಕ್ಕೆ ಎಷ್ಟು ಬರಿಬೇಕಿಲ್ಲಿ? 2 ಬರೆಯೋಣ. ಒಂದನ್ನು ಹೌದು ಸಾವಿರ ಸ್ಥಾನಕ್ಕೆ ದಶಕ ತೆಗೆದುಕೊಂಡೋಗಿ ಕೂಡಿ. 1 1 2, 2 4 6, 6ಕ್ಕೆ 6 ದಶಕ ಇದೆಯಾ? ಇಲ್ಲ. ಸೊ 4 2 6 ಎಷ್ಟು ಬಂತು ಮಕ್ಕಳೇ? ಬಿಡಿ 10 100 1000 10,000 66,287 ಬರುತ್ತೆ. ವೆರಿ ಗುಡ್. ಸೊ ಮುಂದಿನ ಪ್ರಶ್ನೆ ನೋಡೋಣ ಮಕ್ಕಳೇ. ಇಲ್ಲಿ ಮತ್ತೆ ಯಾವುದೋ ನೋಟಿನ ಚಿತ್ರವನ್ನು ಕೊಟ್ಟಿದ್ದಾರೆ. ಕೊಟ್ಬಿಟ್ಟು ಕೇಳ್ತಾ ಇದ್ದಾರೆ, ಕೆಳಗೆ ಕೊಟ್ಟಿರುವ ರೂಪಾಯಿಯಲ್ಲಿ ನೋಟಿನ ರೂಪಾಯಿ ಕಳೆಯಿರಿ ಅಂತ ಇದ್ದಾರೆ. ಇಲ್ಲಿ ಯಾವುದೋ ಒಂದು ಬೆಲೆ ಕೊಟ್ಟಿದ್ದಾರೆ 350 ರೂಪಾಯಿ ಅಂತೇಳಿ. ಅದ್ರಾಗ ಈ ನೋಟಿನ ಬೆಲೆ ಕಳಿಬೇಕಂತೆ. ಕಳಿಯೋಣ. ಎಸ್, 350ರಲ್ಲಿ ಕಳೀರಿ ಮಕ್ಕಳೇ. ನಿಮಗೆ ಮನಸ್ಸಲ್ಲೇ ಕಳಿಯೋಕೆ ಬಂತು ಅಂದರೆ ಮನಸ್ಸಲ್ಲೇ ನೇರವಾಗಿ ಬರೀರಿ. ಬರಲಿಲ್ಲ ಅಂದರೆ ಸೈಡಲ್ಲಿ ಬರ್ಕೊಂಡು ಕಳೀರಿ ಮಕ್ಕಳೇ. ನೋಡಿ, ಇಲ್ಲಿ ಜಾಗ ಇದೆ. ಈ ಜಾಗದಲ್ಲಿ ಬರ್ಕೊಂಡು ಕಳೆಯುವಂತಹ ಪ್ರಯತ್ನವನ್ನು ಮಾಡಿ. ಕಳಿಯೋಣ. ಎಸ್, ಓಕೆ. 350 ರೂಪಾಯಲ್ಲಿ ಎಷ್ಟು ಕಳಿಬೇಕು? ಎಷ್ಟು ರೂಪಾಯಿ ನೋಟಿದು? ಹೌದು, 20 ರೂಪಾಯಿ ನೋಟು. ಕಳೀರಿ ಮಕ್ಕಳೇ. ಆಯಿತಾ? 0 0 ಹೋದರೆ 0, 5 2 ಹೋದರೆ 3, 3ರಲ್ಲಿ ಏನಿಲ್ಲ 0 ಇರುತ್ತೆ. 3 0 ಹೋದರೆ 3. 350 ರೂಪಾಯಲ್ಲಿ 20 ರೂಪಾಯಿನ ಕಳೆದ್ರೆ ಎಷ್ಟು ಬರುತ್ತೆ? ಹೌದು, 330 ರೂಪಾಯಿ ಇದಕ್ಕೆ ಸರಿಯಾದ ಉತ್ತರ ಆಗಿರುತ್ತೆ ಮಕ್ಕಳೇ. ಓಕೆ, ಸೊ ಮುಂದಿನ ಪ್ರಶ್ನೆಯನ್ನು ನೋಡೋಣ. ಮುಂದಿನ ಪ್ರಶ್ನೆಯಲ್ಲಿ ಈ ಥರನಾಗಿ ಹೇಳ್ತಾರೆ, ವ್ಯವಕಲನ ಮಾಡಿ ಅಂತವ್ರೆ. ವ್ಯವಕಲನ ಅಂದರೆ ಹೌದು ಕಳೆದಾಗ ಬರುವಂಥ ಉತ್ತರ. ಅಂದರೆ ಈಗ ನಾನು ಏನು ಮಾಡಬೇಕು? ಈ ಸಂಖ್ಯೆಗಳನ್ನ ಕಳಿಬೇಕು. ಯಾವ ಸ್ಥಾನದಿಂದ? ಹೌದು, ಬಿಡಿ ಸ್ಥಾನದಿಂದ ಕಳೀರಿ. 8ರಲ್ಲಿ 5 ಹೋದರೆ 3, 5ರಲ್ಲಿ 2 ಹೋದರೆ 3, 3ರಲ್ಲಿ 1 ಹೋದರೆ 2, 7ರಲ್ಲಿ 5 ಹೋದರೆ 2. ಎಷ್ಟು ಬಂತು? ಹೌದು, 2233. ಸರಿ ಉತ್ತರ ಮಕ್ಕಳೇ. ಓಕೆ, ಮುಂದಿನ ಪ್ರಶ್ನೆ ಕೊಟ್ಟಿದ್ದಾರೆ. ಇಲ್ಲೂ ಕೂಡ ಏನು ಮಾಡಬೇಕಂತೆ? ವ್ಯವಕಲನ ಮಾಡಿ ಅಂತ ಇದ್ದಾರೆ. ವ್ಯವಕಲನ ಮಾಡ್ತೀರಾ? ಎಸ್, ಕಳೀರಿ ಮಕ್ಕಳೇ. ಮೊದಲು ಯಾವ ಸ್ಥಾನ? ಬಿಡಿ ಸ್ಥಾನದಲ್ಲಿ 7ರಲ್ಲಿ 3 ಹೋದರೆ ಹೌದು ಮಕ್ಕಳೇ 4 ಬರುತ್ತೆ. ಅದನ್ನು ಈ ಬಾಕ್ಸ್ ಒಳಗೆ ಬರೆದ್ರಾಯಿತು. 0ಲ್ಲಿ ಈಗ 10 ಸ್ಥಾನ ಕಳೀರಿ. 0ಲ್ಲಿ 5 ಹೋದರೆ ಹೋಗಲ್ಲಲ್ಲ. ಎಸ್, ಸ್ನೇಹಿತರೆ ದುಡ್ಡೇ ಇಲ್ಲ. 10 ರೂಪಾಯಿನ ಒಂದು ನೋಟು ಇಲ್ಲ. 5 ನೋಟ್ ಖರ್ಚು ಮಾಡಬೇಕಂತೆ. ಸಾಧ್ಯ ಇಲ್ಲ. ಏನು ಮಾಡಲಿ? ಹೌದು, 100 ಸ್ಥಾನದ ಸಾಲ ಕೇಳಿ. ಕೊಡ್ತಾರಾ ಇಲ್ವಾ? ಹೌದು, ದುಡ್ಡಿದೆ, ಕೊಡ್ತಾರೆ. ಎಷ್ಟು? 1 ನಿಮ್ಮನೆ ಬಂದರೆ 10 ಆಯಿತು. ನಿಂತಕ್ಕೇನಾರು ಇದೆಯಾ? ಇಲ್ಲ, ಅವ್ರು ಕೊಟ್ಟರೆ 10 ಇರೋದು. ಹೌದಲ್ವಾ? 10ರಲ್ಲಿ 5 ಹೋದರೆ ಹೌದು ಎಷ್ಟು? 5. ಅದನ್ನು ಈ ಬಾಕ್ಸ್ ಒಳಗೆ ಬರೀರಿ. ನಂತರ 100 ಸ್ಥಾನ ಕಳಿಬೇಕು. ಎಷ್ಟಿದೆ ಇಲ್ಲಿ? ಎಷ್ಟು? 6 7 ಇದೆಯಲ್ಲ. ಸಾಲ ಕೊಟ್ಟರೆ 10 ಸ್ಥಾನಕ್ಕೆ, ಹಾಗೆ ಒಂದು ಕಮ್ಮಿ ಆಗಿದೆ. 6 ಇದೆ ಇಲ್ಲಿ. ಎಷ್ಟು ಖರ್ಚು ಮಾಡ್ತೀರಿ? 6. 6ರಲ್ಲಿ 6 ಹೋದರೆ ಹೌದು 0. ಅದನ್ನು ಈ 100 ಸ್ಥಾನದಲ್ಲಿ ಬಾಕ್ಸಿಗೆ ಬರೆದ್ಬಿಡಿ. ನೆಕ್ಸ್ಟ್ 1000 ಸ್ಥಾನ ಕಳೀರಿ. ಎಷ್ಟಿದೆ? 5. ಎಷ್ಟು ಖರ್ಚು ಮಾಡಬೇಕು? 2. 5000ರಲ್ಲಿ 2000 ಹೋದರೆ 5ರಲ್ಲಿ 2000 ಹೋದರೆ ಎಷ್ಟು ಉಳಿಯುತ್ತೆ ಮಕ್ಕಳೇ? ಹೌದು 3000 ಉಳಿಯುತ್ತೆ. ಅದನ್ನು ಇಲ್ಲಿಗೆ ಬರೀರಿ. ನೆಕ್ಸ್ಟ್ 10,000 ಸ್ಥಾನ ಕಳೀರಿ. 9ರಲ್ಲಿ 8 ಹೋದರೆ ಹೌದು 1. ಇಲ್ಲಿಗೆ ಬರೆದ್ಬಿಡಿ. ಓಕೆ, ಎಷ್ಟು ಬಂತು? ಬಿಡಿ 10 100 1000 10,000 13,054 ವ್ಯತ್ಯಾಸ ನಮಗೆ ದೊರೆಯುತ್ತೆ ಮಕ್ಕಳೇ. ಓಕೆ, ಸೊ ಮುಂದಿನ ಪ್ರಶ್ನೆಗೆ ಹೋಗೋಣಂತೆ. ಸೊ ಮುಂದೆ ಹೇಳ್ತಾರೆ ನಿಮಗೆ ಗುಣಾಕಾರ ಮಾಡಿ ಅಂತ. ಅಂದರೆ ಇವನ್ನ ಗುಣಿಸ್ಬೇಕು. ಗುಣಿಸೋಣವಾ? ಎಸ್, ಗುಣಿಸಿ ಮಕ್ಕಳೇ. ಹೇಗೆ ಗುಣಿಸ್ತೀರಿ?
ನೋಡಿ ಮಕ್ಕಳೇ, ಆ ಗುಣ್ಯ ಗುಣಕಗಳು ನೋಡಿ ಒಂದು ವಿಶೇಷತೆ ಇದೆ. ಏನು ವಿಶೇಷತೆ? ಬರೀ ಸೊನ್ನೆಗಳಿದ್ದಾವೆ. ಬರೀ ಸೊನ್ನೆ ಇದ್ದಾಗ ಏನು ಮಾಡಬೇಕು? ಹೌದು, ಸೊನ್ನೆಗಳನ್ನ ಕೈ ಬಿಟ್ಟು ಜಸ್ಟ್ ಸಂಖ್ಯೆಗಳನ್ನ ಮಾತ್ರ ಗುಣಿಸಿ. ಗುಣ್ಯದ ಸೊನ್ನೆ ಕೈ ಬಿಟ್ಟರೆ 3, ಗುಣಕದ ಸೊನ್ನೆ ಕೈ ಬಿಟ್ಟರೆ 5, ಗುಣಿಸಿ 5 ಮೂರಲಿ 15. ನೆಕ್ಸ್ಟ್ ಕೈ ಬಿಟ್ಟರೆ ಸೊನ್ನೆಗಳನ್ನ ಈಗ ಬರೀರಿ. ಗುಣ್ಯದಲ್ಲಿ ಎಷ್ಟು ಸೊನ್ನೆ ಕೈ ಬಿಟ್ಟಿದ್ರಿ? 2 ಸೊನ್ನೆ. ಗುಣಕದಲ್ಲಿ 1 ಸೊನ್ನೆ. ಒಟ್ಟು ಎಷ್ಟು ಸೊನ್ನೆ ಕೈ ಬಿಟ್ಟಂಗಾಯ್ತು? 3 ಸೊನ್ನೆ ಕೈ ಬಿಟ್ಟಾಗಾಯ್ತು. ಹಾಗಾದ್ರೆ ಏನು ಮಾಡಲಿ? ಇಲ್ಲಿಗೆ ಕೈ ಬಿಟ್ಟರು 3 ಸೊನ್ನೆಗಳನ್ನ ಇಲ್ಲಿಗೆ ಬರೀರಿ. ಓಕೆ, ಎಷ್ಟು ಬಂತು? ಹೌದು, 15,000 ಬರುತ್ತೆ. ಸರಿ ಉತ್ತರ ಮಕ್ಕಳೇ. ಓಕೆ, ಈಗ ಇವುಗಳನ್ನ ಗುಣಿಸಿ ಅಂತ ಇದ್ದಾರೆ. 712 9ರಿಂದ ಗುಣಿಸಿ ಅಂತ ಇದ್ದಾರೆ. ಗುಣಿಸೋಣವೇ? ಗುಣಿಸಿ ಮಕ್ಕಳೇ. 9 2 18, 18ಕ್ಕೆ 8, 1 ದಶಕ. 9 9, ಈ ದಶಕ ಒಂದು ಸೇರಿಸಿದ್ರೆ 10. 10ಕ್ಕೆ ಎಷ್ಟು ಬರೀಬೇಕು? ಬಿಡಿ ಸ್ಥಾನದಾಗಿರೋ 0 ಬರೀರಿ. 10ರ ಸ್ಥಾನದಾಗಿರೋ 1ನ್ನು ದಶಕವಾಗಿ ತೆಗೆದುಕೊಳ್ಳಿ. 9 7 63, 63 1 ದಶಕ 64. 64ಕ್ಕೆ ಬಿಡಿ ಸ್ಥಾನದಾಗಿರೋ 4 ಬರೀರಿ. 6 ದಶಕ. ನೆಕ್ಸ್ಟ್ 9ರಿಂದ ಮುಂದೆ ಗುಣಿಸೋಕ್ಕೆ ಯಾವುದೇ ಅಂಕಿ ಇಲ್ಲ, ಹಾಗಾಗಿ 6ನ ಹಾಗೇ ಬರೆದ್ಬಿಡಿ. ಎಷ್ಟಾಯಿತು? 6408 ಈ 11ನೇ ಪ್ರಶ್ನೆಯ ಗುಣಲಬ್ಧವಾಗಿರುತ್ತದೆ. ಸೊ ಮುಂದಿನ ಒಂದು ಪ್ರಶ್ನೆ ನೋಡಿ ಮಕ್ಕಳೇ, ತುಂಬ ಸರಳವಾದಂತಹ ಪ್ರಶ್ನೆ. ಇಲ್ಲಿ ಕೆಲವು ಚಿತ್ರ ಕೊಟ್ಟಿದ್ದಾರೆ. ಏನು ಚಿತ್ರ ಅಂತದು? ಹೌದು, ಪೆನ್ಸಿಲ್ ಚಿತ್ರ. ಎಷ್ಟಿದಾವಂತೆ? 12 ಪೆನ್ಸಿಲ್ಗಳಿದ್ದಾವೆ. ಇದನ್ನೇನು ಮಾಡಬೇಕು ಅಂದರೆ 3 ಜನರಿಗೆ ಸಮವಾಗಿ ಹಂಚಿದಾಗ ಪ್ರತಿಯೊಬ್ಬರಿಗೂ ದೊರೆಯುವ ಪೆನ್ಸಿಲ್ಗಳ ಎಷ್ಟು ಅಂದರೆ ಈ ಪೆನ್ಸಿಲ್ನ ಏನು ಮಾಡಬೇಕು? ಹಂಚಬೇಕು. ಎಷ್ಟು ಜನಕ್ಕೆ? 3 ಜನಕ್ಕೆ ಹಂಚಬೇಕು. ಆಯಿತಾ? ಹಂಚೋಣ. ಎಷ್ಟೆಷ್ಟು ಬರ್ಬೋದು ಒಬ್ಬೊಬ್ಬರಿಗೆ? ನೋಡಿ ಮಕ್ಕಳೇ, 3 ಜನಕ್ಕೆ ಹಂಚ್ಬೇಕಂತೆ. ಎಷ್ಟೆಷ್ಟು ಬರ್ಬೋದು? ಹೆಂಗೆ ಹಂಚೋದು? ಸೊ ನೋಡಿ, 12 ಪೆನ್ಸಿಲ್ ಇದೆ. 3 ಜನಕ್ಕೆ ಹಂಚ್ತಾ ಹೋಗೋಣ. ಆಯಿತಾ? ಫಸ್ಟ್ ನೋಡಿ, ಒಬ್ಬೊಬ್ಬರಿಗೆ ಎಷ್ಟೆಷ್ಟು ಕೊಡೋಣ? ಈಗ A B C ಇದ್ದಾರೆ. 1 ಪೆನ್ಸಿಲ್ 1 ಪೆನ್ಸಿಲ್ 1 ಪೆನ್ಸಿಲ್. ಆಯಿತಾ? ಎಲ್ಲರಿಗೂ ಒಂದೊಂದು ಕೊಟ್ಟೆ. 2ನೇ A B C ಎಲ್ಲರಿಗೂ ಮತ್ತೊಂದು ಕೊಟ್ಟೆ. 6 ಆಯಿತು. 7 8 9 10 11 12 ಪೆನ್ಸಿಲ್ ಖಾಲಿ ಆದಲ್ವಾ? ಸೊ ಎಗೆ ಎಷ್ಟು ಸಿಕ್ಕಿದ್ವು? 4, ಬಿಗೆ 4, ಸಿಗೆ 4. ಹೌದು, ಒಬ್ಬೊಬ್ಬರಿಗೆ ಎಷ್ಟೆಷ್ಟು ಪೆನ್ಸಿಲ್ ಸಿಗ್ತವೆ ಮಕ್ಕಳೇ? ಹೌದು, 4 ಪೆನ್ಸಿಲ್ ಸಿಗ್ತವೆ ಮಕ್ಕಳೇ. ಸೊ ಈಗ ನೀವೇನು ಮಾಡಬೇಕಪ್ಪ ಅಂದರೆ ಇಲ್ಲಿ 4 ಅಂತ ಬರೋದ್ರಾಯ್ತು. ಬೇಕಾದರೆ ಇಲ್ಲಿ ನೀವು 4 ಪೆನ್ಸಿಲಿಗೆ ಈ ಥರ ಸರ್ಕಲ್ ಹಾಕ್ಬೋದು. 4 ಪೆನ್ಸಿಲಿಗೆ ಒಬ್ಬೊಬ್ಬರಿಗೆ 4 ಸಿಗ್ತವೆ ಅಂಥೇಳಿ ನೀವು 4 ಪೆನ್ಸಿಲಿಗೆ ಈ ರೀತಿಯಾಗಿ ಸರ್ಕಲ್ ಹಾಕ್ಬೋದು. ಇದು ಒಬ್ಬನಿಗೆ, ಇದು 2ನೇವನಿಗೆ, ಇದು 3ನೇವನಿಗೆ ಅಂಥೇಳಿ. ಓಕೆ, ರೈಟ್ ಮಕ್ಕಳೇ. ಸೊ ಹಾಗೆ ಕಂಡುಹಿಡಿಯೋಕ್ಕಾಗುತ್ತಾ? ಖಂಡಿತ ಆಗುತ್ತೆ. ಹೇಗೆ? ಭಾಗಾಕಾರ ನೋಡಿ. ಹಂಚೋದು ಅಂತ ಬಂದರೆ ಭಾಗಾಕಾರ ಮಕ್ಕಳೇ. ಸೊ 12 ಪೆನ್ಸಿಲ್ ಹಂಚಬೇಕು. 12 ಬಾಗಿಸಿ 3 4 12. ಸೊ ಒಬ್ಬೊಬ್ಬರಿಗೆ ದೊರೆಯುವ ಪೆನ್ಸಿಲ್ ಎಷ್ಟು? 4 ದೊರೀತಾವೆ. ಓಕೆ, ಸೊ ಮುಂದಿನ ಪ್ರಶ್ನೆಯನ್ನು ಬಿಡಿಸುವಂತಹ ಪ್ರಯತ್ನ ಮಾಡೋಣ. ಏನು ಮಾಡಬೇಕಂತೆ? ಭಾಗಾಕಾರ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಅಂದರೆ ಭಾಗಿಸ್ಬೇಕು. ಭಾಗಿಸೋಣ. 7ರಿಂದ 294 ಭಾಗಿಸ್ಬೇಕಂತೆ. ಮೊದಲು ನೋಡಿ, ಒಂದು ಸಾರಿ ಒಂದೊಂದೇ ಅಂಕಿ. 7ರಿಂದ 2, 7ರ ಒಂದು ಗುಂಪು ಮಾಡೋಕ್ಕೆ 7 ಇರಬೇಕು. ಇದೆಯಾ? ಇಲ್ಲಿ ಬರೀ 2 ಇದೆ. ಒಂದು ಗುಂಪು ಆಗಲ್ಲ. 0 ಗುಂಪು. 7 0ಗೆ 0, ಶೇಷ 2. ಈಗ 2 ಬಾಕ್ಸ್ ಆಯಿತು. 9 ಕೆಳ ಇಳಿಸ್ಕೊಳ್ಳಿ. 29. ಎಷ್ಟು ಗುಂಪು? ಯುವರ್ ಎಕ್ಸಾಕ್ಟ್ಲಿ ರೈಟ್. 4 ಗುಂಪು ಮಾಡ್ಬೋದು. 4 ಗುಂಪು ಮಾಡೋಕ್ಕೆ 28 ಬೇಕು. ಇದೆ. 5 ಗುಂಪು ಮಾಡೋಕ್ಕೆ 7 5 35 ಇದೆಯಾ? ಇಲ್ಲ. 4 ಗುಂಪು. 7 4 28, ಶೇಷ 9 8 1, 2 2 ಹೋದರೆ 0. ಈಗ 9 ಬಾಕ್ಸ್ ಆಯಿತು. 4 ಕೆಳಗಿಳಿಸ್ಕೊಳ್ಳಿ. ಎಷ್ಟಾಯಿತು? 14. 7ರಿಂದ 14, 7 2 14, ಶೇಷ 0. ಸೊ ಎಷ್ಟು ಬಂತು ಭಾಗಲಬ್ಧ? ಖಂಡಿತವಾಗಿಯೂ 42 ಬಂತು. ಸೊ ಈ ಲೆಕ್ಕನ ಇಲ್ಲೇನು ಜಾಗ ಇದೆ, ಈ ಜಾಗದ ಒಳಗಡೆ ಆದಷ್ಟು ನೋಡಿ, ಇಲ್ಲಿ ಜಾಗ ಇದೆಯಲ್ಲ, ಈ ಜಾಗದೊಳಗಡೆ ಆದಷ್ಟು ಚಿಕ್ಕದಾಗಿ ಮಾಡೋ ಪ್ರಯತ್ನವನ್ನು ಮಾಡಿ ಮಕ್ಕಳೇ. ಸೊ ಮುಂದಿನ ಪ್ರಶ್ನೆ 14ನೇ ಪ್ರಶ್ನೆ ಈ ಥರನಾಗಿದೆ. ಈ ಕೆಳಗಿನ ಚಿತ್ರದಲ್ಲಿ ಬಣ್ಣ ಹಚ್ಚಿದ ಭಾಗವನ್ನು ಭಿನ್ನರಾಶಿ ರೂಪದಲ್ಲಿ ಬರೆಯಿರಿ ಅಂತ ಹೇಳ್ತಾ ಇದ್ದಾರೆ.
ಇಲ್ಲಿ ಬಣ್ಣ ಹಚ್ಚಿದಾರಲ್ಲ ಕೆಲವು ಭಾಗಗಳಿಗೆ ಈ ಚಿತ್ರದಲ್ಲಿ, ಅದು ಭಿನ್ನ ರಾಶಿಯಲ್ಲಿ ಬರಿಬೇಕಂತೆ. ಸೊ ಭಿನ್ನ ರಾಶಿ ಅಂದರೆ ನಿಮಗೆ ಗೊತ್ತಿದೆ ನೋಡಿ, ಇಲ್ಲಿ 4 ಉತ್ತರ ಕೊಟ್ಟಿದ್ದಾರೆ. ಮೊದಲು ಸರಿ ಉತ್ತರ ನೀನು ಬರ್ಕೋ, ಆಮೇಲೆ ಆ ಉತ್ತರ ಎಲ್ಲಿದೆ ಅಂತ ಹುಡುಕೋ, ಆಯಿತಾ. ಭಿನ್ನ ರಾಶಿ ಅಂದರೆ ಭಿನ್ನಾಂಶ ರೇಖೆ ಇರುತ್ತೆ. ಛೇದಕ್ಕೆ, ಕೆಳ ಛೇದಕ್ಕೆ ಈ ಪೂರ್ಣ ಚಿತ್ರದಲ್ಲಿರುವ ಸಮಭಾಗಗಳ ಸಂಖ್ಯೆ ಬರೀಬೇಕು. ಎಷ್ಟು ಸಮಭಾಗ ಇದೆ? 1 2 3 4 5. ಎಷ್ಟು ಸಮಭಾಗ ಮಾಡಿದ್ದಾರೆ? 5. ಸೊ ಛೇದದಲ್ಲಿ 5 ಬರ್ಕೋಬೇಕು. ಅಂಶಕ್ಕೆ ಅದರಲ್ಲಿ ನೀನು ಬಣ್ಣ ಹಚ್ಚಿದ ಭಾಗವನ್ನು, ಆಯ್ಕೆ ಮಾಡಿದ ಭಾಗವನ್ನು ಅಂಶಕ್ಕೆ ಬರೀಬೇಕು. ಎಷ್ಟು ಭಾಗ ಬಣ್ಣ ಹಚ್ಚಿದ್ದಾರೆ? ಹೌದು, 2 ಭಾಗ, ಇದೊಂದು ಭಾಗ ಇದೊಂದು ಭಾಗ ಬಣ್ಣ ಹಚ್ಚಿದ್ದಾರೆ. ಸೊ 2 ಭಾಗ ಬಣ್ಣ ಹಚ್ಚಿದರೆ ಅಂಶಕ್ಕೆ ಬರೀರಿ. ಸೊ ಸರಿಯಾದ ಉತ್ತರ ಎಷ್ಟು? ಹೌದು, 5ನೇ 2. ಎಲ್ಲಿದೆ ಇದು? ಹೌದು ಮಕ್ಕಳೇ, ಸಿನಲ್ಲಿದೆ. ಸೊ ಸಿಗೆ ಈ ರೀತಿಯಾಗಿ ನೀವು ರೈಟ್ ಮಾರ್ಕನ್ನು ಹಾಕಿ ಮಕ್ಕಳೇ. ಸೊ ಮುಂದಿನ ಪ್ರಶ್ನೆಯನ್ನು ನೋಡಿ. ಮುಂದಿನ ಪ್ರಶ್ನೆ 15ನೇ ಪ್ರಶ್ನೆ ಈ ಥರನಾಗಿದೆ. ಈ ನೀಡಿರುವ ಆಕೃತಿಯಲ್ಲಿ ಬಾಹುಗಳ ಸಂಖ್ಯೆ ಎಷ್ಟು ಅಂತಂದರೆ, ಇಲ್ಲೊಂದು ಆಕೃತಿ ಕೊಟ್ಟಿದ್ದಾರೆ ಮಕ್ಕಳಲ್ಲಿ. ಅದರಲ್ಲಿ ಈ ಆಕೃತಿಯಲ್ಲಿ ಎಷ್ಟು ಬಾಹು ಇದೆ? ಬಾಹು ಅಂದರೆ ಹೌದು ರೇಖಾಖಂಡಗಳು, ಲೈನ್ಗಳು, ಗೆರೆಗಳು, ಎಷ್ಟು ಸರಳ ರೇಖಾಖಂಡಗಳಿದ್ದಾವೆ ಅನ್ನೋದನ್ನು ನೋಡಬೇಕು. ಸೊ 1 2 3 4 5 6 ಎಷ್ಟು ರೇಖಾಖಂಡಗಳಿದ್ದಾವೆ? 6 ರೇಖಾಖಂಡಗಳಿದ್ದಾವೆ. ಅದನ್ನು ಈ ಖಾಲಿ ಜಾಗದಲ್ಲಿ ಬರೆದು ಬಿಡಿ. ಮುಂದಿನ ಪ್ರಶ್ನೆ ನೋಡಿ, ಈ ಥರ ಕೇಳ್ತಾ ಇದ್ದಾರೆ. ಇಲ್ಲೊಂದು ಚಿತ್ರ ಕೊಟ್ಟಿದ್ದಾರೆ, ಹೀಗಿದೆ ಎಲ್ ಶೇಪಲ್ಲಿ. ಇಲ್ಲಿ ಉಂಟಾಗಿರುವ ಕೋನದ ವಿಧ ತಿಳಿಸಿ ಅಂತಾರೆ. 4 ವಿಧಗಳನ್ನ ಕೊಟ್ಟಿದ್ದಾರೆ. ಈ 4ರಲ್ಲಿ ಯಾವ ವಿಧ ಇದು ಮಕ್ಕಳೇ? ನಿಮಗೆ ಗೊತ್ತಿರಬೇಕು, ಹಿಂದೆ ನಾನು ಸಾಕಷ್ಟು ಬಾರಿ ಹೇಳಿದ್ದೇನೆ. ಕೋನ ಹೀಗೆ ಸ್ಟ್ರೈಟ್ ಇತ್ತು ಅಂದರೆ ಅದು ಲಂಬ ಕೋನ, ಚೂರು ಒಳಗೆ ಬಾಗಿದ್ರು ಸಾಕು ಲಘು ಕೋನ, ಸ್ವಲ್ಪ ಹೊರಗೆ ಬಾಗಿದ್ರು ಸಾಕು ವಿಶಾಲ ಕೋನ. ಹೀಗೆ ಸರಳ ರೇಖೆ ಉಂಟಾಗಿದ್ದರೆ ಅದು ಸರಳ ಕೋನ ಆಗಿರುತ್ತೆ. ಸೊ ಈ ಚಿತ್ರ ಹೇಗಿದೆ? ಪೂರ್ತಿ ನೇರ ಇದೆಯಾ, ಒಳಗೆ ಬಾಗಿದೆಯಾ, ಹೊರಗೆ ಬಾಗಿದೆಯಾ? ಪೂರ್ತಿ ನೇರ ಇದೆ ಅಲ್ಲ. ಹಾಗಾದರೆ ಎಂಥ ಕೋನ? ಹೌದು, ಇದು ಲಂಬ ಕೋನ. ಎಲ್ಲಿದೆ? ಆಪ್ಷನ್ ಬಿನಲ್ಲಿದೆ. ಸೊ ಹಾಗಾಗಿ ಬಿಗೆ ನೀವು ರೈಟ್ ಮಾರ್ಕನ್ನು ಹಾಕಿ. ಯಾಕೆಂದರೆ ಹೇಳಿದ್ದಾರೆ ನಿಮಗೆ ಫಸ್ಟೇ, ಬಹು ಆಯ್ಕೆ ಪ್ರಶ್ನೆಗಳಿದ್ದಾಗ ಪ್ರತಿ ಪ್ರಶ್ನೆ 4 ಉತ್ತರ ಕೊಟ್ಟಿರ್ತಾರೆ, ಸರಿ ಉತ್ತರಕ್ಕೆ ರೈಟ್ ಹಾಕಿ ಅಂತ ಹೇಳಿರ್ತಾರೆ. ಹಾಗಾಗಿ ನೀವು ಬಿಗೆ ರೈಟ್ ಮಾರ್ಕನ್ನು ಹಾಕಿ ಮಕ್ಕಳೇ. ಸೊ 17ನೇ ಪ್ರಶ್ನೆ ಈ ಥರನಾಗಿದೆ. ನೀಡಿರುವ ಆಕೃತಿಯ ಸುತ್ತಳತೆ ಎಷ್ಟು? ನೋಡಿ, ಇಲ್ಲೊಂದು ಆಕೃತಿ ಕೊಟ್ಟಿದ್ದಾರೆ. ಯಾವುದು ಈ ಆಕೃತಿ? ಹೌದು, ಆಯತಾಕೃತಿಯನ್ನು ಕೊಟ್ಟಿದ್ದಾರೆ. ಇದರ ಸುತ್ತಳತೆ ಕಂಡುಹಿಡಿಬೇಕಂತ. ಸುತ್ತಳತೆ ಅಂದರೆ ಹೌದು ಮಕ್ಕಳೇ, ಸುತ್ತಳತೆ ಅಂದರೆ ಒಂದು ಸುತ್ತಿನ ಅಳತೆ ಅಂತ. ಅಂದರೆ ಒಂದು ಸುತ್ತಿನ ಅಳತೆ ಬೇಕಾದರೆ ಏನು ಮಾಡಬೇಕು? ಹೌದು, ಅದರ ಎಲ್ಲ ಬಾಹುಗಳನ್ನು ಕೂಡಬೇಕು. ಹೌದು, ಒಂದು ಸುತ್ತು ಅಂದರೆ ಎಷ್ಟು ಬಾಹು ಇದೆ ಇದರಲ್ಲಿ? ಹೌದು, 4 ಬಾಹು ಇದೆ. ಆಯ್ತಾ, 4 ಬಾಹು ಇದೆ. ಹಾಗಾಗಿ 4 ಬಾಹುಗಳ ಅಳತೆಯನ್ನು ಕೂಡೋಣ. ಕೂಡಿ ಮಕ್ಕಳೇ. ಇಲ್ಲಿಂದ ಇಲ್ಲಿವರೆಗೆ ಎಷ್ಟು ದೂರ ಇದೆ? 8 ಸೆಂಟಿಮೀಟರ್. ಇಲ್ಲಿಂದ ಇಲ್ಲಿಗೆ 5 ಸೆಂಟಿಮೀಟರ್. ಇಲ್ಲಿಂದ ಇಲ್ಲಿಗೆ ಕೊಟ್ಟೇ ಇಲ್ವಲ್ಲ, ಎಷ್ಟಿರುತ್ತೆ? ಎಸ್, ನಿಮಗೆ ಗೊತ್ತು, ಆಯತ ಅಂದರೆ ವಿರುದ್ಧ ಬಾಹುಗಳು ಸಮ ಇರ್ತವೆ, ಹೌದಲ್ಲ, ಅಭಿಮುಖ ಬಾಹುಗಳು ಸಮ ಇರ್ತವೆ. ಸೊ ಹಾಗಾಗಿ ಇದರ ಈ ಬಾಹುವಿನ ಅಭಿಮುಖ ಬಾಹು ಇದು 8 ಸೆಂಟಿಮೀಟ್ರಿಂದ ಇದು ಕೂಡ 8 ಸೆಂಟಿಮೀಟರ್ ಇರುತ್ತೆ. ಹಾಗಾಗಿ 8 ಸೆಂಟಿಮೀಟ್ರನ್ನ ಕೂಡಬೇಕು. ನಂತರ ಈಗ ಈ ಬಾಹು ಕೂಡಬೇಕು. ಇದರ ಅಳತೆ ಕೊಟ್ಟಿಲ್ಲಲ್ಲ. ಹೌದು, ಇದರ ಅಭಿಮುಖ ಬಾಹು 5 ಸೆಂಟಿಮೀಟ್ರಿಂದ ಇದು ಕೂಡ 5 ಸೆಂಟಿಮೀಟ್ರ್ ಇರುತ್ತೆ. ಹಾಗಾಗಿ 5 ಸೆಂಟಿಮೀಟ್ರನ್ನ ಕೂಡೋಣವೇ? ಎಸ್. ಸೊ 4 ಬಾಹುಗಳನ್ನ ಕೂಡ್ತಾ ಇದ್ದೀನಲ್ಲ, ಕೂಡಿ 5 5 10 10 8 18 18 8 ಹೌದು ಮಕ್ಕಳೇ 26 ಸೆಂಟಿಮೀಟ್ರ್ ಆಗುತ್ತೆ. ಎಲ್ಲಿದೆ? ಹೌದು, ಆಪ್ಷನ್ ಸಿನಲ್ಲಿದೆ. ಸೊ ಸಿಗೆ ನೀವು ರೈಟ್ ಮಾರ್ಕನ್ನು ಹಾಕಿ ಮಕ್ಕಳೇ. ಸೊ ಮುಂದಿನ ಪ್ರಶ್ನೆ ಈ ಥರನಾಗಿದೆ ಮಕ್ಕಳೇ. ಕೆಳಗೆ ಕೊಟ್ಟಿರುವ ಗಡಿಯಾರದಲ್ಲಿ 3 ಗಂಟೆ ಸಮಯವನ್ನು ಗಡಿಯಾರದ ಮುಳ್ಳುಗಳಿಂದ ತೋರಿಸಿ ಅಂತ ಇದ್ದಾರೆ. ಗಡಿಯಾರ ಚಿತ್ರ ಅವರೇ ಕೊಟ್ಬಿಟ್ಟಿದ್ದಾರೆ. ನೀನೇನು ಮಾಡಬೇಕು ಅಂದರೆ ಈಗ 2 ಮುಳ್ಳು ಬರೀಬೇಕು. ಗಂಟೆ ಮುಳ್ಳು, ನಿಮಿಷ ಮುಳ್ಳು ಬರೀಬೇಕು. ಅದು ಎಷ್ಟು ಸಮಯ ತೋರಿಸ್ಬೇಕು ಅಂದರೆ ಎಕ್ಸಾಕ್ಟ್ 3 ಗಂಟೆ ತೋರಿಸ್ಬೇಕಂತ. ಹೇಗೆ ಬರೆಯೋದು? 3 ಗಂಟೆ ಆಗಬೇಕು ಅಂದರೆ ಗಂಟೆ ಮುಳ್ಳೆಲ್ಲಿರಬೇಕು? 3 ಹತ್ರ ಇರಬೇಕು. ಗಂಟೆ ಮುಳ್ಳು ಹೇಗಿರುತ್ತೆ? ಹೌದು, ಚಿಕ್ಕದಾಗಿರುತ್ತೆ, ದಪ್ಪನಾಗಿರುತ್ತೆ. 3 ಗಂಟೆ ಚಿಕ್ಕ ಮುಳ್ಳು ಏನಿದೆ ಅದು 3 ತೋರಿಸ್ಬೇಕು. ಎಕ್ಸಾಕ್ಟ್ 3 ಗಂಟೆ ಅಂತೆ. ಹಾಗಾದರೆ ನಿಮಿಷ ಮುಳ್ಳು? ಹೌದು, 12ರ ಕಡೆ ಇರಬೇಕು. ನಿಮಿಷ ಮುಳ್ಳು ಹೇಗಿರುತ್ತೆ? ಹೌದು ಮಕ್ಕಳೇ, ನಿಮಿಷ ಮುಳ್ಳು ಉದ್ದ ಇರುತ್ತೆ. ಹಾಗಾಗಿ ಚಿಕ್ಕ ಮುಳ್ಳು 3 ಕಡೆ, ದೊಡ್ಡ ಮುಳ್ಳು 12ರ ಕಡೆ ಇರೋ ಹಾಗೆ ನೀವು 2 ಮುಳ್ಳುಗಳನ್ನ ಬರೆದ್ರೆ ಆಯಿತು.
ಓಕೆನಾ? ಎಸ್. ಸೊ ಇಷ್ಟು ಬರೆದ್ರೆ ನಿಮಗೆ ಪೂರ್ಣ ಅಂಕಗಳು ದೊರೀತವೆ. ಸೊ ಮುಂದಿನ ಪ್ರಶ್ನೆ ಈ ರೀತಿಯಾಗಿದೆ. 6,000 ಗ್ರಾಮನ್ನು ಕಿಲೋಗ್ರಾಮ್ಗಳಲ್ಲಿ ಬರೆದಾಗ ಡ್ಯಾಶ್ ಕಿಲೋಗ್ರಾಮ್ ಆಗುತ್ತದೆ ಅಂತ ಹೇಳ್ತಾ ಇದ್ದಾರೆ ಮಕ್ಕಳೇ. ನೋಡಿ, ಇಲ್ಲಿ 6,000 ಗ್ರಾಮ್ ಇದೆ ಅಂತೆ. ಈ ಗ್ರಾಮಿಗೂ ಕಿಲೋಗ್ರಾಮಿಗೂ ಸಂಬಂಧ ನಿಮಗೆ ಗೊತ್ತಿದೆ ಅಲ್ಲ? ಹೌದು. ಏನು ಸಂಬಂಧ? ಎಸ್, ಖಂಡಿತವಾಗಿಯೂ 1 ಕಿಲೋಗ್ರಾಮ್ 1 kg ಅಂದರೆ ಎಷ್ಟು? 1000 ಗ್ರಾಮ್ಗಳು. ಇಲ್ಲಿ 6,000 ಗ್ರಾಮ್ ಇದೆ ಅಂದರೆ 1000 ಗ್ರಾಮಿಗೆ 1 kg, 2,000 ಗ್ರಾಮಿಗೆ 2 kg, 3,000 ಗ್ರಾಮಿಗೆ 3 kg, 4,000 ಗ್ರಾಮಿಗೆ 4 kg, 5,000 ಗ್ರಾಮಿಗೆ 5 kg, 6,000 ಗ್ರಾಮಿಗೆ 6 kg. ಎಲ್ಲಿದೆ? ಹೌದು, ಸಿನಲ್ಲಿದೆ. ಸಿಗೆ ನೀವು ರೈಟ್ ಮಾರ್ಕನ್ನು ಹಾಕಿ ಮಕ್ಕಳೇ. ಸೊ ಎ ವರ್ಷನ್ನ ಕೊನೆಯ ಪ್ರಶ್ನೆ ಹೀಗಿದೆ. ಶಾಲಾ ಗ್ರಂಥಾಲಯದಲ್ಲಿ ಗಣಿತದ 278 ಪುಸ್ತಕಗಳು ಹಾಗೂ ಭಾಷೆಯ 568 ಪುಸ್ತಕಗಳು ಇವೆ. ಹಾಗಾದರೆ ಗ್ರಂಥಾಲಯದಲ್ಲಿನ ಒಟ್ಟು ಪುಸ್ತಕಗಳ ಸಂಖ್ಯೆ ಎಷ್ಟು? ವಾಕ್ಯ ರೂಪದ ಲೆಕ್ಕಗಳು ಖಂಡಿತ ಇರ್ತವೆ ಮಕ್ಕಳೇ. ಯೋಚನೆ ಮಾಡಿ ಉತ್ತರ ಬರೀಬೇಕು. ಫಸ್ಟ್ ಸ್ಟೆಪ್, ಹೌದು, ಏನು ಕಂಡುಹಿಡಿಬೇಕು ಅಂತ ಯೋಚಿಸ್ಬೇಕು. ಎಲ್ಲಿರುತ್ತದೋ? ಲೆಕ್ಕದ ಕೊನೆಯಲ್ಲಿ. ಏನಂತ ಇದೆ ನೋಡಿ, ಗ್ರಂಥಾಲಯ ಲೈಬ್ರರಿಯಲ್ಲಿರೋ ಒಟ್ಟು ಪುಸ್ತಕಗಳ ಸಂಖ್ಯೆ ಎಷ್ಟು ಅಂತ ಕಂಡುಹಿಡಿಬೇಕಂತ. ಕಂಡುಹಿಡಿಯೋಣ? ಓಕೆ. ಸೆಕೆಂಡ್ ಸ್ಟೆಪ್, ಹೇಗೆ ಕಂಡುಹಿಡಿಬೇಕು ಅಂತ ಯೋಚನೆ ಮಾಡಬೇಕು. ಹೇಗೆ ಕಂಡುಹಿಡಿತೀರಿ? ಖಂಡಿತವಾಗಿಯೂ ಹೇಗೆ? ಕೂಡೋ ಲೆಕ್ಕ. ಹೇಗೆ ಹೇಳ್ತೀರಿ? ಹೌದು, ಒಟ್ಟು ಪುಸ್ತಕ ಅಂತ ಇದೆ. ಒಟ್ಟು ಪುಸ್ತಕ, ಒಟ್ಟು ಅಕ್ಕಿ, ಒಟ್ಟು ನೀರು, ಒಟ್ಟು ಜನ, ಒಟ್ಟು ದನ, ಹಿಂಗೆ ಒಟ್ಟು ಎಷ್ಟು ಅಂತಿತ್ತು ಅಂದರೆ ಆಯಿತಾ, ಅವೆಲ್ಲ ಕೂಡೋ ಲೆಕ್ಕಗಳೇ. ಕೂಡೋಣ. ಏನೇನು ಕೊಡಬೇಕು? ಹೌದು, ಆ ಗ್ರಂಥಾಲಯದಾಗಿರೋ ಎಲ್ಲ ಪುಸ್ತಕ ಕೊಡಬೇಕು. ಎಷ್ಟು ಥರದ ಪುಸ್ತಕ ಇದೆಯಂತೆ? 2 ಥರ. ಗಣಿತದ 278 ಪುಸ್ತಕ ಇದೆಯಂತೆ. ಹಾಗೆ ಭಾಷೆ ಇದು 568 ಪುಸ್ತಕ ಇದೆಯಂತೆ. ಹೌದಲ್ವ? ಇವೆರಡೇ ಥರದಂತೆ ಪುಸ್ತಕ ಇರೋದು. ಇವೆರಡನ್ನೂ ಕೂಡಿಬಿಡಿ. ಕೂಡೋಣ ಮಕ್ಕಳೇ. ಕೂಡ್ಬೇಕಾದ್ರೆ ನೆನಪಲ್ಲಿ ಕಂಬ ಸಾಲ ಬರೀಬೇಕಾದ್ರೆ ಬಿಡಿ ಕೆಳ ಬಿಡಿ, 10 ಕೆಳ 10, 100 ಕೆಳ 100 ಬರೋ ಹಾಗೆ ಬರ್ಕೋಬೇಕು. ಓಕೆ, ಕರೆಕ್ಟಾಗಿ ಬರ್ದಿನಲ್ಲ? ಕೂಡಿ ಮಕ್ಕಳೇ. 8ಗೆ 8 ಆದರೆ 8 8 ಕೂಡಿದ್ರೆ 16, 16ಕ್ಕೆ 6, 1 ದಶಕ. ಅದನ್ನು ಪಾಕಿಸ್ತಾನ ತಂದು ಕೂಡಬೇಕು. 6 1 6 ಮತ್ತು 1 7, 7 7 14, 14ಕ್ಕೆ 4, ಈ 1 ದಶಕ. ಅದನ್ನು ಪಾಕಿಸ್ತಾನಕ್ಕೆ ತಂದು ಕೂಡಿ. ಆಯಿತಾ? 2 1 3, 3 5 8. ಸೊ ಆ ಗ್ರಂಥಾಲಯದಲ್ಲಿರೋ ಒಟ್ಟು ಪುಸ್ತಕ ಎಷ್ಟು? ಖಂಡಿತವಾಗಿಯೂ ಮಕ್ಕಳೇ 846 ಮಕ್ಕಳೇ. ಹೀಗೆ ಪ್ರಶ್ನೆಗಳು ಸರಳವಾಗಿರ್ತವೆ, ಆದರೆ ಯೋಚನೆ ಮಾಡಿ ಉತ್ತರ ಬರೀಬೇಕು. ಆಯಿತಾ? ಸೊ ಪ್ರಶ್ನೆನ 1 ಅಲ್ಲ 2 ಬಾರಿ ಓದಿ, ಪ್ರಶ್ನೆ ಅರ್ಥ ಆಗುತ್ತೆ, ನಂತರ ಉತ್ತರ ಬರೆಯುವಂತಹ ಪ್ರಯತ್ನವನ್ನು ನೀವು ಮಾಡಿ ಮಕ್ಕಳೇ. ಪರೀಕ್ಷೆಯಲ್ಲಿ ಒಳ್ಳೆಯ ಫಲಿತಾಂಶವನ್ನು ಪಡೀರಿ. ನಿಮಗೆ ಶುಭವಾಗಲಿ ಅಂತ ಈ ಸಂದರ್ಭದಲ್ಲಿ ಹಾರೈಸ್ತಾ ಈ ವಿಡಿಯೋವನ್ನು ಕೊನೆ ಮಾಡ್ತಾ ಇದ್ದೇನೆ.